ಇದು ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸುದ್ದಿ. ಸಂಪೂರ್ಣ ಶಿಥಿಲಗೊಂಡಿರುವಂತಹ ಅಫ್ಜಲ್ಪುರ ಬಂಡವಾಳ ಎನ್ನುವಂತಹ ಶಾಲೆ. ಇದು ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸುದ್ದಿ. ಸಂಪೂರ್ಣ ಶಿಥಿಲಗೊಂಡಿರುವಂತಹ ಅಫ್ಜಲ್ಪುರ ಬಡದಾಳ ಎನ್ನುವಂತಹ ಶಾಲೆ. ಜೀವ ಭಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು. ನಿರಂತರ ಮಳೆಯಿಂದ ಮೇಲ್ಛಾವಣಿಯಲ್ಲಿ ಸೋರಿಕೆ, ಯಾವುದೇ ಸಂದರ್ಭದಲ್ಲಿ ಬೀಳುವಂತಹ ಹಂತವನ್ನು ತಲುಪಿದಂತಹ ಶಾಲೆ ಕಟ್ಟಡ ದುರಸ್ತಿ ಮಾಡುವಂತೆ ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು ಒತ್ತಾಯ. ಎಸ್ ವೀಕ್ಷಕರೇ, ಆ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಹಾಳಾಗಿದೆ ಅಂತ ಹೇಳಿ ಕ್ಲಾಸ್ ರೂಮ್ಸ್ಗಳು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಫ್ಜಲ್ಪುರದಲ್ಲಿ ನಡೀತಾ ಇದ್ದಂತಹ ಒಂದು ಶಾಲೆ, ಆ ಶಾಲೆಯ ಮೇಲ್ಛಾವಣಿಯೂ ಕೂಡ ಸರಿಯಾಗಿಲ್ಲ. ಮಳೆ ಬಂದರೆ ಸಾಕು, ನೀರೆಲ್ಲ ಒಳಗಡೆ ಬರುತ್ತೆ, ಬೀಳುವಂತಹ ಹಂತದಲ್ಲಿದೆ. ವಿದ್ಯಾರ್ಥಿಗಳು ಜೀವ ಭಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಹೊಣೆ ಯಾರು? ಶಿಕ್ಷಣ ಸಚಿವರೇ, ಒಂದ್ಸಲ ಕಣ್ಣಾಯಿಸಿ ನಿಮ್ಮ ಒಂದು ಶಾಲೆಯಲ್ಲಿ ಏನು ನಡೀತಿದೆ ಅಂತ ನೋಡಿ. ಮಾಡಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡದಾಳ ಶಾಲೆಯಲ್ಲಿ ಕೋಣೆಗಳು ಬಹಳ ಶಿಥಿಲಾವಸ್ಥೆಯಲ್ಲಿದ್ದು, ಆ ಎಲ್ಲ ಕೋಣೆಗಳನ್ನು ಡೆಮೊಲಿಷ್ ಮಾಡಿ ಹೊಸ 5-6 ಕೋಣೆಗಳನ್ನು ಮಾಡಿಕೊಟ್ಟಿದ್ದೆ. ಆದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಗ್ತದೆ. ಇದು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಮತ್ತು ನಾನು ಮುಖ್ಯ ಗುರುಗಳ ವತಿಯಿಂದನೂ ಕೂಡ ಮನವಿ ಮಾಡ್ಕೋತಾ ಇದ್ದೀನಿ. ದಯಮಾಡಿ ಆಗಿರ್ತಕ್ಕಂಥ ಕೋಣೆಗಳು ಏನಾರು ಶಾಂಕ್ಷನ್ ಆಗಿದ್ದರೆ, ಮಂಜೂರಾಗಿದ್ದರೆ ಅವುಗಳನ್ನು ಆದಷ್ಟು ಬೇಗನೆ ನಿರ್ಮಾಣ ಹಂತದಲ್ಲಿ ಮಾಡಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಕೇಳ್ಕೊತೀವಿ. ಮಕ್ಕಳ ಸಂಖ್ಯೆ ಸುಮಾರು 300ಕ್ಕಿಂತಲೂ ಅಧಿಕ ಇದೆ. ನಮ್ಮಲ್ಲಿ LKG ಹಿಡ್ಕೊಂಡು 8ನೇ ತರಗತಿನ ಮಕ್ಕಳು ಓದ್ತಾ ಇದ್ದಾರೆ. ಶಿಕ್ಷಕರ ಸಂಖ್ಯೆ ನಮ್ಮಲ್ಲಿ 6 ಜನ ಇದ್ದೀವಿ, 3 ಜನ ಗೆಸ್ಟ್ ಟೀಚರ್ ಇದ್ದೀವಿ. ಆದ್ದರಿಂದ ಕೋಣೆಗಳ ಕೊರತೆ ಇದ್ದು ಮಕ್ಕಳನ್ನು ಗಿಡದ ಮರದ ಕೆಳಗೋ ಅಥವಾ ವರಾಂಡದಲ್ಲಿ ಕೂಡಿಸಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಪ್ರಸಂಗ ನಮ್ಮ ಶಾಲೆಯಲ್ಲಿ ಇದೆ ಸರ್. ಅದಕ್ಕಾಗಿ ದಯಮಾಡಿ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತರೋದಂದರೆ ನಮಗೊಂದಿಷ್ಟು ಕೋಣೆಗಳನ್ನು ನಿರ್ಮಾಣ ಮಾಡಿ ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಶಂಕರ್ ರಾಠೋಡ್ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.